ಜೀನಾಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ, ಸಾಗರದಲ್ಲಿ ನಾಗರಿಕ ಹೋರಾಟ ವೇದಿಕೆಯಿಂದ ಪ್ರತಿಭಟನೆ, ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರತೆಗೆ ಧಕ್ಕು ತರುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ, ಮುಸುಕುದಾರಿ ಮಾಹಿತಿಗಾರನ ವಿರುದ್ಧ ಪ್ರತಿಭಟನಾ ನಿರತರ ಆಕ್ರೋಶ, ಹಸಿರುಮಕ್ಕಿ ಶರಾವತಿ ಹಿನ್ನೀರಿನಲ್ಲಿ ಬಲಿತ ಮೀನುಮರಿ ಬಿತ್ತನೆ, 1 ಕೋಟಿ ಮೀನುಮರಿ ಶಾಸಕರ ಮಾರ್ಗದರ್ಶನದಲ್ಲಿ ಬಿಡಲಾಗುತ್ತದೆ ಎಂದ ಕೆವಿ ನವೀನ್, ಇಲಾಖೆಯ ಕುರಿತು ಮಂಜಪ್ಪ, ಮೀನುಗಾರರ ಕುರಿತು ಹಂಸ ಮಾತು, ಅಂಗಾರಕ ಸಂಕಷ್ಟಿ, ಗಣಪನ ದರ್ಶನಕ್ಕೆ ಸಹಸ್ರಾರು ಭಕ್ತಜನ. ಈಗ ಸುದ್ದಿಯ ವಿವರ. ಧರ್ಮಸ್ಥಳ ಕ್ಷೇತ್ರದ ಗೌರವ ಮತ್ತು ಘನತೆಯನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ಸೋಮವಾರ ನಾಗರಿಕ ವೇದಿಕೆ ಸೇರಿದಂತೆ ವಿವಿಧ ಸಮಿತಿಗಳ ಆಶ್ರಯದಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಟಿಡಿ ಮೇಘರಾಜ್, ಎಸ್ವಿ ಹಿತಕರ್ ಜೈನ್, ಮಹಿಳಾ ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು, ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಕಲಸೆ ಚಂದ್ರಪ್ಪ, ವಸಂತ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಸನಂಜಂಡಸ್ವಾಮಿ, ಪ್ರಸನ್ನ ಕೆರೆಕೈ, ಗಣೇಶ್ ಪ್ರಸಾದ್, ಮಲ್ಲಿಕಾರ್ಜುನ್ ಹಕ್ರೆ, ಕುಮಾರಸ್ವಾಮಿ ಕೊಪ್ಪ, ಲಕ್ಷ್ಮೀನಾರಾಯಣ್ ಬಿಸಿ, ಸವಿತಾ ವಾಸು, ದೇವೇಂದ್ರಪ್ಪ, ಪ್ರಶಾಂತ್ ಕೆಎಸ್, ವಿ ಮಹೇಶ್, ಮಧುರಾ ಶಿವಾನಂದ್, ಧರ್ಮೇಂದ್ರ, ಮಂಜಯ್ಯ ಜೈನ್, ಲೋಕರಾಜ್ ಜೈನ್, ಅರುಣ್ ಕೊಗ್ವೆ, ಪ್ರತಿಮಾ ಜೋಗಿ, ಸಂತೋಷ್ ಶಿವಾಜಿ, ಸಂತೋಷ್ ಶೇಟ್, ಯುಎಚ್ ರಾಮಪ್ಪ, ಕೆವಿ ಪ್ರವೀಣ್, ಪರಶುರಾಮ್, ಸತೀಶ್ ಮೊಗವೀರ, ರಮೇಶ್ ಎಚ್ಎಸ್ ಇನ್ನಿತರರು ಹಾಜರಿದ್ದರು. ಭಾಗಿಯಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರ ಬಂಧುಗಳೇ, ನಾನು ಹೆಚ್ಚೊತ್ತು ಮಾತಾಡಕ್ಕೆ ಹೋಗಲ್ಲ. ಯಾಕೆ ಮನವಿಯನ್ನ ಹಿತಕರ್ ಅವರಿಗೆ ಮಾಡಿ ಅಂತ ಹೇಳಿದ್ವಿ, ಯಾಕೆ ಮೊದಲೇ ಹಿತಕರ್ ಅವರಿಗೆ ಮಾತಾಡ್ರಿ ಅಂತ ಹೇಳಿದ್ವಿ ಅಂತಂದ್ರೆ ಅವ್ರು ಎಲ್ಲ ವಿಷಯಗಳನ್ನ ಕವರ್ ಮಾಡ್ತಾರೆ. ಹಾಗಾಗಿ ನೀವು ಮಾಡಿ ಮಾತನಾಡಿ ಅಂತ ಹೇಳಿದ್ವಿ ಬಿಟ್ರೆ ಅವರನ್ನ ಪತ್ರಿಕೆಯ ಸಂಪಾದಕರು ಜೈನ ಧರ್ಮದಲ್ಲಿ ಒಬ್ಬರು ಅಂತ ಹೇಳಲ್ಲ, ಬದಲಾಗಿ ಒಬ್ಬ ತಿಳುವಳಿಕೆ ಇರ್ತಕ್ಕಂಥ ಒಬ್ಬ ಹೋರಾಟಗಾರ ಅಂತ ಹೇಳಿ ಅವರಿಗೆ ಎಲ್ಲ ಸಂಗತಿಗಳನ್ನ ಹಿತಕರ್ ಅವರು, ಲಕ್ಷ್ಮೀನಾರಾಯಣ ಅವರು ಮಾತನಾಡಿದ್ದಾರೆ. ಎರಡೇ ವಿಷಯ, ಒಂದು, ಪೂಜ್ಯ ಹೆಗ್ಡೆ ಅವರು ಮಧ್ಯವರ್ಜನ ಶಿಬಿರಗಳನ್ನ ಮಾಡ್ತಾ ಬಂದರು. ಈ ಷಡ್ಯಂತ್ರದ ಹಿಂದೆ ಎಲ್ಲಿ ಈ ಮದ್ಯದ ಲಾಬಿಗಳಿದ್ದಾರೋ ಅನ್ನೋದನ್ನ ತನಿಖೆಗೊಳಪಡಿಸಬೇಕು ಅನ್ನೋದು ಮೊದಲನೇ ಆಗ್ರಹ. ಎರಡನೇ ಸಂಗತಿ, ಒಬ್ಬ 10-20 ಅರ್ಧ ಎಕರೆನೋ 1 ಎಕರೆನೋ ಗದ್ದೆ ಬೇಣ ಬೆಟ್ಟ ಹೊಂದಿದ್ದ ಅಂತಂದ್ರೆ ಅವನಿಗೆ ಸಾಲ ಸಿಗ್ತಿರ್ಲಿಲ್ಲ, ಬಂಗಾರನೋ ತಾಳಿನೋ ಅಡವಿಡ್ಬೇಕಿತ್ತು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ಅಲ್ಲಿ ಹೋಗಿ ಮೀಟಿಂಗಿಗೆ ಹೋದ್ರು ಅಂತಂದ್ರೆ 10,000ದಿಂದ 10 ಲಕ್ಷದವರೆಗೆ ಮಹಿಳಾ ಸಬಲೀಕರಣ ಮಾಡೋದಕ್ಕೆ, ಬಡವನಿಗೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಈ ಫೈನಾನ್ಸ್ಗಳೆಲ್ಲ ಮಕಾಡೆ ಮಲಗಿದ್ವು. ಈ ಷಡ್ಯಂತ್ರದ ಹಿಂದೆ ಈ ಲಾಬಿಗಳಿದ್ದಾರೆ ಅನ್ನೋದನ್ನು ಕೂಡ ತನಿಖೆ ಒಳಪಡಿಸಬೇಕು ಅನ್ನೋದು ಎರಡನೇ ಆಗ್ರಹ. ಅಂತಿಮವಾಗಿ ಹಿಂದುತ್ವದ ವಿರುದ್ಧ, ಹಿಂದೂಗಳ ಶ್ರದ್ಧಾ ಕೇಂದ್ರದ ವಿರುದ್ಧ ಒಂದು ಕಾಂಪ್ರಹೆನ್ಸಿವ್ ಪ್ಲಾನ್ ಇದೆ. ಕ್ರಮೇಣವಾಗಿ ದೇವತೆಗಳ ವಿರುದ್ಧ, ಕ್ರಮೇಣವಾಗಿ ಗುರುಗಳ ವಿರುದ್ಧ, ಪೂಜ್ಯರ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಸಂದೇಶ ಆಗ್ತಕ್ಕಂಥದ್ದು, ಆ ಕ್ಷೇತ್ರಗಳ ಘನತೆ ಗೌರವಕ್ಕೆ ಚ್ಯುತಿ ಬರೋ ಹಾಗೆ ಮಾಡ್ತಕ್ಕಂಥದ್ದು ಈ ಕಾಂಪ್ರಹೆನ್ಸಿವ್ ಪ್ಲಾನ್ ನ ಒಂದು ಭಾಗ. ಆ ಅನಾಮಿಕ ಯಾವನೋ ಕೊಟ್ಟ ದೂರಿಗೆ ಒಂದು ಸರ್ಕಾರ SIT ಅನ್ನು ನೇಮಕ ಮಾಡುತ್ತೆ ಅಂತಂದ್ರೆ ಅದು ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತನ್ನು ಇವತ್ತು ಶ್ರೀ ಕ್ಷೇತ್ರದ ಬಗ್ಗೆ ಯಾವ ರೀತಿಯ ಭಾವನೆ ಇದೆ ಅನ್ನೋದಕ್ಕೆ ಇವತ್ತಿನ ಹೋರಾಟನೇ ಒಂದು ನಿದರ್ಶನ. ಧರಣಿ ಅಂತ ಕರೆ ಕೊಟ್ಟಿರ್ಲಿಲ್ಲ, ಹೋರಾಟ ಅಂತ ಕರೆ ಕೊಟ್ಟಿರ್ಲಿಲ್ಲ, ಹೋರಾಟ ಮುಂದೆ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆ ಕೊಡ್ಲಿಕ್ಕೆ ಮನವಿ ಕೊಡ್ತೇವೆ ಅಂತ ಹೇಳಿ ಕರೆ ಕೊಟ್ಟಾಗ ಕರಪತ್ರ ಇಲ್ಲ, ಧ್ವನಿವರ್ಧಕದ ಪ್ರಚಾರ ಇಲ್ಲ. ಅದರ ಮಧ್ಯೆ ಜಾತಿಯನ್ನ ಮೀರಿ, ಧರ್ಮವನ್ನ ಮೀರಿ, ಪಕ್ಷವನ್ನ ಮೀರಿ ಇವತ್ತು ಹೋರಾಟಗಾರರು ಬಂದಿದ್ದಾರೆ ಅಂತಂದ್ರೆ ಶ್ರೀ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಗೌರವದ ಪ್ರತೀಕ. ಈ ಮುಖಾಂತರ ಎಚ್ಚರಿಕೆಯನ್ನು 2 ಕಡೆ ಕೂಡ ಕೇಳ್ತಾ ಇದ್ದೇವೆ. ಒಂದು, ಈ ರೀತಿಯ ಸಬ್ಸಿಡಿ ಕೊಡುತ್ತೆ, ಏನೋ ಒಂದಿಷ್ಟು ಯೋಜನೆ ಕೊಡುತ್ತೆ, ಅದು ಅಲ್ಲಿಂದ ಇಲ್ಲಿಗೆ, ಇಲ್ಲಿ ನೋಡಿ ನೆನಪಾಗುತ್ತೆ. ಈಗ ಒಂದು ಕೆರೆಗೆ ನಾವು 20 ಲಕ್ಷ ರೂಪಾಯಿ ಯೂಸ್ ಮಾಡ್ತೀವಿ, ಬಳಕೆ ಮಾಡ್ತೀವಿ ಅದನ್ನ ಹೋಳ್ತೆಗೆ.
ಆ 20 ಮಲ್ಲಿಕಾರ್ಜುನ ಹಾಕಿರೋರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಅವ್ರು ಆಡಳಿತದಲ್ಲಿ ಇದ್ರಿ. ಆ 20 ಲಕ್ಷ ರೂಪಾಯಿ ಸರ್ಕಾರದ್ದಾದ್ರೆ 9 ಲಕ್ಷ ರೂಪಾಯಿ ಅದಕ್ಕೆ ವಿನಿಯೋಗ ಆಗೋದಿಲ್ಲ. 9 ಲಕ್ಷ, ಅಲ್ಲಿ 11 ಲಕ್ಷ ರೂಪಾಯಿ ಬೇರೆ ಬೇರೆ ರೀತಿಯಲ್ಲಿ ಹೋಗುತ್ತೆ. ಆದ್ರೆ ಧರ್ಮಸ್ಥಳ ಯೋಜನೆಯಲ್ಲಿ ಯೋಚನೆ ಮಾಡ್ರಿ, ನೀವು 20 ಲಕ್ಷ ರೂಪಾಯಿ ಯೋಜನೆ ಹಣ ಕೊಟ್ರೆ ಇನ್ನು 5 ಲಕ್ಷ ರೂಪಾಯಿ ಗ್ರಾಮದವರು ಶ್ರಮದಾನದ ಮೂಲಕ ಅವ್ರಿಗೆ 25 ಲಕ್ಷ ರೂಪಾಯಿ ಕೆಲಸ ಆಗುತ್ತೆ ಅಂತಂದ್ರೆ ಯಾವ್ದು ಬೇಕು ಸ್ವಾಮಿ? ಯಾವ್ದು ಬೇಕು? ಸರ್ಕಾರದ ಅಧಿಕಾರಿಗಳನ್ನ ಧರ್ಮಸ್ಥಳ ಯೋಜನೆಯ ಜೊತೆಗೆ 3 ತಿಂಗಳ ತರಬೇತಿಗೆ ಹಾಕ್ಬೇಕು. IAS IPS ಅಧಿಕಾರಿಗಳ ಪ್ರೊಬೇಷನರಿ ಪೀರಿಯಡ್ 6 ತಿಂಗಳು ಹಾಕ್ತಾರೆ. ಇವತ್ತು ಸರಿಯಾಗಿ ಇವೇನಾದ್ರೂ ಈ ಕ್ಷೇತ್ರ ಅಥವಾ ಈ ಜಾಗ ಅಥವಾ ಈ ನಾಡು ದೇಶ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಸರ್ಕಾರದ ಪ್ರಮುಖ ಏನು ಇಂಪ್ಲಿಮೆಂಟ್ ಮಾಡ್ತಾರಲ್ಲ ಅಂತ ಅಧಿಕಾರಿಗಳನ್ನ ಧರ್ಮಸ್ಥಳದ ಯೋಜನೆ ಜೊತೆಗೆ ನೀವು ತರಬೇತಿ ಪಡೀರಿ ಅಂತ ಹೇಳಿ ಇವರಿಗೆ ಪ್ರೊಬೇಷನರಿ ಪೀರಿಯಡ್ ಆಗಿ ಕಳಿಸ್ಬೇಕಾಗತ್ತೆ. ಆಗ ಈ ಒಂದು ಏನಾದ್ರೂ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಇದನ್ನೆಲ್ಲ ನೋಡ್ಲಿಲ್ಲ, ಇದನ್ನೆಲ್ಲ ಗ್ರಹಿಸ್ಲಿಲ್ಲ ಅಂತಲ್ಲ. ಒಂದು ಯೋಚನೆ ಮಾಡಿ, ಏನೋ ಹೇಳ್ತಾರೆ, ಇಲ್ಲ ಧರ್ಮದ ಬಗ್ಗೆ, ಜಾತಿ ಬಗ್ಗೆ, ಇವೆಲ್ಲ ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ಕೇವಲ ಬಿಜೆಪಿ ಮಾತ್ರ ಇದೆ ಅಂತಕ್ಕಂಥ ಒಂದು ಆರೋಪನೂ ಕೂಡ ಇದೆ. ಬಿಜೆಪಿ ಮಾತ್ರ ಅಲ್ಲ, ಅತಿ ಹೆಚ್ಚು ತಾಯ್ತಾ ಕಟ್ಟಿಸ್ಕೊಳ್ತಾರೆ ನಮ್ಮ ಗಜಾನನ ಜೋಯಿಸ್ರ ಹತ್ರ. ಗೊತ್ತಾ? ಮುಸ್ಲಿಮರು ಸಾಗರದಲ್ಲಿ ನೋಡಿರಾ? ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋದಾಗ ನೋಡಿದ್ರೆ ಬಹಳ ಜನ ನಾಗರಕಟ್ಟೆ ಬದಿಗಿರ್ತಕ್ಕಂಥ ಮನೆಯವರು ಮುಸ್ಲಿಮರು ಕ್ರಿಶ್ಚಿಯನ್ರು ಎಷ್ಟು ಜನ ತಾಯ್ತಾ ಕಟ್ಸ್ಕೊಳಕ್ ಹೋಗ್ತಾರೆ, ಎಷ್ಟು ಜನ ಯಂತ್ರ ಮಾಡಿಸ್ಕೊಂಡು ಬರ್ತಾರೆ. ಹಾಗಿದ್ರೆ ಇದೆಲ್ಲ ಸುಳ್ಳ ಅಲ್ರಿ ಸ್ವಾಮಿ? ಆಕಾಶಕ್ಕೆ ನಮ್ಮ ಇದನ್ನು ಉಡಾವಣೆ ಮಾಡಿದ್ರಲ್ಲ, ಇದು ಅಂತರಿಕ್ಷ ಯಾನಕ್ಕೆ, ಆಗ ಗಣೇಶನ ಪೂಜೆ ಮಾಡ್ತಾರಲ್ಲ ಸ್ವಾಮಿ. ಯಾಕೆ? ವಿಜ್ಞಾನಿಗಳು ನಾವೇನು ವೈಜ್ಞಾನಿಕವನ್ನು ದೂರ್ತಾ ಇಲ್ಲ, ತನಿಖೆಯನ್ನು ದೂರ್ತಾ ಇಲ್ಲ, ಇಲಾಖೆಗೆ ಆರೋಪ ಮಾಡ್ತಾ ಇಲ್ಲ, ಸರ್ಕಾರವನ್ನು ವಿರೋಧಿಸ್ತಾ ಇಲ್ಲ. ಒಂದಷ್ಟು ಸಂಪ್ರದಾಯವನ್ನ ಚೌಕಟ್ಟನ್ನ ಮೀರಿ ಕೋಟ್ಯಾಂತರ ಜನ ಭಕ್ತರ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಬಗೆತಾ ಇದ್ದೀರಿ ಸ್ವಾಮಿ. ನೀವು ವಿಶ್ವಾಸಕ್ಕೆ ದ್ರೋಹ ಬಗೆತಾ ಇದ್ದೀರಿ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ನೀವು ಯಾವ ನಾಯಿ ತಗೊಂಬರ್ರಿ, ವಿಚಾರಗಳ ಬಿಸ್ನೆಸ್ ಬಗ್ಗೆ ತುಂಬಾ ಐಡಿಯಾ ಅವರು ಟೇಬಲ್ ಬಿಚ್ಚಿದ್ರು. ನಾನು ಕೋಡ್ ಮಾಡಿ ಇಡಕ್ ಹೋದೆ. ಒಬ್ರು ಧರ್ಮಾಧಿಕಾರಿ ಯೋಚನೆ ಮಾಡಿ, ಇವತ್ತಿನ ಅಪಪ್ರಚಾರ ಮಾಡ್ತಾರಲ್ಲ ಅವ್ರು ಎಷ್ಟು ದೊಡ್ಡ ಗುಣ ಅಂತ. ಅವ್ರು ಹೇಳಿದ್ರು, ನಾನು ಸೇಲ್ಸ್ ಮ್ಯಾನ್ ಸ್ವಾಮಿ, ನನಗೆ ಬೇಕಾದ್ರೆ ಬರ್ತೀರಾ ಅಂತ ಹಿಂದೆ ಬಿಸಾಕ್ ಹೋಗ್ಬೋದಿತ್ತು, ಅದು ಮಾಡ್ಲಿಲ್ಲ. ಒಂದು ತುಳುವಲ್ಲಿ ಹೇಳಿದ್ರು ಅವರು, ಒಂದು ಎನ್ನ ಬೇಳೆ ಯಾಕೆ ಸರಿ ಮತ್ತು ದೀಪೆ ಅಂದ್ರೆ ಹೇಳಿದ್ರು, ನನ್ನ ಕೆಲಸ ನಾನು ಓಪನ್ ಮಾಡಿದ್ದೇನೆ, ನಾನು ಇದನ್ನು ಮಡಚಿಡ್ತೇನೆ ಅಂತ ಅವ್ರು ಮಡಚಿಟ್ರು. ಇನ್ನು ಏನು ಉದಾಹರಣೆ ಬೇಕು ಇವರ ದೊಡ್ಡ ಗುಣಕ್ಕೆ? ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಟ್ಟಿದ್ದಲ್ಲ ಆಶ್ರಯ ಇದ್ದವರಿಗೆ. ಆಗ್ಲೇ ಯಾರೋ ಹೇಳಿದ್ರು, ದೇವಸ್ಥಾನದಲ್ಲಿ ಹೊರಗಡೆ ಮಲಗ್ತಾರೆ ಸ್ವಾಮಿ, ದೇವಸ್ಥಾನದ ಹೆಣ್ಣು ಮಕ್ಕಳು ಹೊರಗಡೆ ಮಲಗ್ತಾರೆ. ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೆ ಹೆಚ್ಚು ಕಡಿಮೆ 2 ಕಿಲೋಮೀಟರ್ ಆಗ್ತದೆ, ನಡ್ಕೊಂಡು ಹೆಣ್ಣು ಮಕ್ಕಳು ಒಬ್ಬೊಬ್ಬರೇ ಹೋಗ್ತಾರೆ. ಹಾಗಾದ್ರೆ ಆ ಸಂಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡ್ತಾರೆ. ಎಲ್ಲಾ ಜಾತಿ ಜನಾಂಗದಲ್ಲಿ ಕೆಲಸ ಕೊಟ್ಟಿದ್ದಾರೆ. ಜೈನರು ಅಂತ ಕೊಡ್ಲಿಲ್ಲ ಅವರು. ಯಾವ ಜನಾಂಗದವ್ರು ಹೋಗ್ಲಿಕ್ಕೆ ಕೆಲಸ ಕೊಟ್ಟಿದ್ದಾರೆ, ಆಶ್ರಯ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಅದಕ್ಕೆ ಸೆಕ್ಯೂರಿಟಿ ರಕ್ಷಣೆ ಕೊಟ್ಟಿದ್ದಾರೆ. ಇನ್ನೇನ್ ಬೇಕು? ಯಾವನೋ ಮೂಲಕ ಹೇಳ್ತಾನೆ ಅಂತ ಅಪಪ್ರಚಾರಕ್ಕೆ ದಯವಿಟ್ಟು ಯಾರು ಆಗ್ಬೇಡಿ. ಇಲ್ಲಿ ಇನ್ನ ಬೇರೆ ಕೇಳ್ತಾನೆ, ಹನುಮಕ್ಕನವರು ಅಜಿತ್ ಜೈನ್ ಅಂತ ಮಾತಾಡ್ತಾನೆ. ಇವನ ಜೊತೆಗಿದ್ದವನು, ಯಾರ ಜೊತೆಗೆ? ತಿಮ್ಮರಡಿ ಜೊತೆಗಿದ್ದವನು ಜೈನ. ಹನುಮಕ್ಕನವರು ಎಲ್ಲೂ ಕೂಡ ನಾನು ಜೈನ ಅಂತ ಹೇಳ್ಕೊಂಡಿಲ್ಲ. ನಾವು ಅವರ ಪರವಾಗಿ ಹೋಗ್ಲಿಲ್ಲ. ಇಲ್ಲಿ ಜಾತ್ಯತೆಯನ್ನ ಹೆಗ್ಗಡೆಯವರಾಗ್ಲಿ ಜೈನ ಅಂತ ಹೆಸರು ಹಾಕೊಳ್ಳಿಲ್ಲ. ಹೆಗ್ಗಡೆ ಅಂದ್ರೆ ಒಡೆಯ ಅಂತ ಒಂದು ಪದ ಅಷ್ಟೇ. ಯಾವುದೇ ಒಂದು ಧರ್ಮದ ಸಂಕೇತ ಹೆಗ್ಗಡೆ ಅಲ್ಲ, ಅದು ಹೆಗ್ಗಡೆ ಅಲ್ಲ. ಹೆಗ್ಗಡೆ ಅಂದ್ರೆ ಒಡೆಯ ಅಂತ, ತುಳುವಿನಲ್ಲಿ ಬರ್ಗಡೆ ಅಂತ, ಒಡೆಯ ಅಂತ ಅಷ್ಟೇ ಇರೋದು. ಯಾವುದೇ ಇದ್ರ ಮಾಡ್ಲಿಲ್ಲ. ಆದ್ರೆ ಅವ್ರ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ. ಯಾಕೆ ಮಾಡಬೇಕು? ಇದಕ್ಕೆ ನಾನು ಹೇಳೋದು, ಜೈನರು, ಹಿಂದೂಗಳು ಮತ್ತೊಂದು ನಾವು ಯಾವುದೇ ವಿಂಗಡಣೆಯನ್ನು ಮಾಡಿಕೊಂಡಿಲ್ಲ. ನಾವೆಲ್ಲರೂ ಸಾಮ್ಯತೆಯಿಂದ, ಆಗಲೇ ನಮ್ಮ ಲಕ್ಷ್ಮೀಶ್ವರನ್ ಸರ್ ಹೇಳಿದ್ರು, ನಾವೆಲ್ಲ ಅಣ್ಣ ತಮ್ಮಂದಿರಿದ್ದ ಹಾಗೆ ಅಂತ. ನಮ್ಮ ಸಂಸ್ಕೃತಿಯನ್ನು ಮನೇಲಿ ಮಾಡ್ಕೊಂಡಿದ್ದೇವೆ. ಹೆಗ್ಗಡೆಯವರು ಚಂದ್ರನಾಥ ಸ್ವಾಮಿ ಜೈನ ಪರಂಪರೆಯನ್ನು ಪೂಜೆ ಮಾಡಿದ್ರು. ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಗೆ ಶೈವ ಬ್ರಾಹ್ಮಣರನ್ನ, ದೇವಿಗೆ ಅಮ್ಮನವರಿಗೆ ವೈಷ್ಣವ ಬ್ರಾಹ್ಮಣರನ್ನ ಇಟ್ಟು ಅಲ್ಲಿ ಬ್ರಾಹ್ಮಣರ ಪೂಜೆ ಆಗ್ತದೆ, ವೈಷ್ಣವರ ಪೂಜೆ ಆಗ್ತದೆ, ಶೈವರ ಪೂಜೆ ಆಗ್ತದೆ. ಎಲ್ಲಾ ಜಾತಿ ಜನರು. ಇನ್ನೊಂದು ಕೊರಗಜನಾಂಗದವರು ಭೂತಪ್ರೇ ಇದನ್ನ ಕೋಲವನ್ನು ಕಟ್ತಾನೆ. ಅವನಾಗ ಇವತ್ತು ಅವನ ಸಮಾಜದಲ್ಲಿ ಇವತ್ತು ಅಸ್ಪೃಶ್ಯ ಅಂತ ಹೇಳ್ತಕ್ಕಂಥ ಒಂದು ಜನಾಂಗ ಅದು. ಆದ್ರೂ ಕೂಡ ದೈವ ಬಂದಾಗ ಅವನ ಕೈಯನ್ನು ಮುಟ್ಟುತ್ತಾರೆ. ದೈವ ಬಂದಂತ ಪಾತ್ರೆ ದೇವರನ್ನಾಗಿ ಕಾಣ್ತಾರೆ. ಹೆಗ್ಗಡೆ ಸರಿ ಇದೆ. ಹಿತರಕ್ಷಣಾ ಸಮಿತಿ ಏನು ತೀರ್ಮಾನ ಮಾಡಿದೆ ಇದು ಕರೆಕ್ಟ್. ನಾನು ಒಬ್ಬ ಕ್ಷೇತ್ರದ ಭಕ್ತನಾಗಿ, ಯಾಕಂದ್ರೆ ನಾಡಿನಲ್ಲಿ
ಇನ್ನಿಷ್ಟ ದಾಸೋಹ ನಡೆಯೋದು ಯಾವ್ದಾರ ಕ್ಷೇತ್ರ ಧರ್ಮಸ್ಥಳ. ಯಾರೇ ಹೋದ್ರು ಎಷ್ಟೊತ್ತಿ ಹೋದ್ರು ಊಟ ಸಿಗುವಂತ ಕ್ಷೇತ್ರ ಧರ್ಮಸ್ಥಳ. ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯವರು ಅವರೇ ಮಂಜುನಾಥ್ ದೇವರು, ನಾನೇ ದೇವ್ರು ಕಟ್ಟಿಲ್ಲ. ವೀರೇಂದ್ರ ಹೆಗಡೆಯವರೇ ದೇವರು. ಯಾಕಂದ್ರೆ ಈ ತಾಲೂಕಿನ ಎಲ್ಲ ದೇವಸ್ಥಾನಗಳಿಗೆ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ನಮಗೆ ಕೊಟ್ಟಿದ್ದಾರೆ. 3 ದೇವಸ್ಥಾನಕ್ಕೆ 6 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ನಾವು ಕೂಡ ಹೋದರೆ ಹಾಗೆ ಇಲ್ಲಿ ತಾಲೂಕಿನ ಜನ ಅವರ ಧನಸ್ಥಾನ ಪಡ್ಕೊಂಡಿದ್ದೀವಿ. ಮತ್ತು ಆ ಕ್ಷೇತ್ರದ ಮಹತ್ವ ಇದೆ. ಅಂತ ಮಹತ್ವದ ಕ್ಷೇತ್ರವನ್ನ ಯಾವನೋ ಮುಸ್ಲಿದಾರಿ ನನ್ನ ಪ್ರಕಾರ ಅಮೆರಿಕದಲ್ಲಿ ಹಾಕ್ಬಿಡ್ತಾ ಇದ್ದಾರೆ. ಆ ಮಟ್ಟಣ ಪಟ್ಟಣ ದೊಡ್ಡಪುರು ದುಡ್ಡು ಮಾಡಕ್ ಹೊರಟಿದ್ದಾರೆ ಕಳ್ಳರು. ಆ ಮುಸುಲ್ದಾರಿದನ್ನ ಅವನಿಗೆ ಕಲ್ಲು ಹಾಕ್ಬೇಕು. ಯಾಕಂದ್ರೆ ಎಲ್ಲೂ ಸಿಗ್ತಾ ಇಲ್ಲ, ಸುಳ್ಳು ಎಲ್ಲ ಎಲ್ಲೂ ಸಿಗ್ತಾ ಇಲ್ಲ. ಆ ಸೆಂಟ್ರಂತೆ ಈ ಸೆಂಟ್ರಂತೆ ಎಷ್ಟು ಕೋಟಿ ಖರ್ಚು ಸರ್ಕಾರದ್ದು. ಇದು ಆಗಬಾರ್ದು. ಧರ್ಮಸ್ಥಳಕ್ಕೆ ಚ್ಯುತಿ ಬರುವ ಯಾವುದೇ ಕೆಲಸವನ್ನ ಯಾರೂ ಕೂಡ ಮಾಡಬಾರ್ದು. ನಮ್ಮ ಸಂಪೂರ್ಣ ಬೆಂಬಲ ಧರ್ಮಸ್ಥಳದ ಪರವಾಗಿದೆ. ಮಾನ್ಯ ಶಾಸಕರು ಕೂಡ ಮೊನ್ನೆ ಶಿವಮೊಗ್ಗದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಧರ್ಮಸ್ಥಳ ಪರವಾಗಿ ಕೊಟ್ಟರು. ಯಾಕೆ ಗೊತ್ತೇನೋ, ಧರ್ಮ ಇದೆ ಇಲ್ಲಿ. ವೀರೇಂದ್ರ ಹೆಗಡೆಯವ್ರನ್ನ ನಾವು ಮಂಜುನಾಥನ ರೂಪ ಅಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಇಡೀ ಕುಟುಂಬ ಧಾರ್ಮಿಕ ಕ್ಷೇತ್ರ ಅದು. ಆ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಬರೋದಕ್ಕೆ ನಾವು ನೀವು ಎಲ್ಲರೂ ನಡಕಬೇಕು. ಆಗಿದೆ ಅದರ ಮಹತ್ವ. ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಮನುಷ್ಯನ ಮನಸ್ಸು ಪರಿವರ್ತನೆ ಆಗುತ್ತೆ. ಅನೇಕ ಸರಿ ನಾವು ಹೋಗಿದ್ದೀವಿ. ಧರ್ಮಸ್ಥಳದ ಭಕ್ತಿಯಾಗಿ ಹೇಳೋದಿಕ್ಕೆ ಎಷ್ಟೋ ಸಂಸಾರಗಳು ಇವತ್ತು ಬದುಕಿದವೆ. ಅವರು ಒಂದು ಧರ್ಮಸ್ಥಳ ಸಂಘದಿಂದ ಎಷ್ಟೋ ಸಂಸಾರಗಳನ್ನ ಕಟ್ಟಿಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕೊಟ್ಟಂತಹ ಯೋಜನೆಗಳಿರ್ಬೋದು. ಅದರಿಂದ ಅವರು ಒಂದು ಸಾಲವನ್ನ ಪಡೆದು ಅವರ ಸಂಸಾರವನ್ನ ಯಾವ ರೀತಿಯಾಗಿ ತಗೊಂಡೋಗಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಎಲ್ಲರಿಗೂ ಗೊತ್ತು. ಆಮೇಲೆ ವ್ಯಸನ ಮುಕ್ತರನ್ನಾಗಿ ಎಷ್ಟೋ ಸಂಸಾರಗಳು ಕುಡಿತದಿಂದ ಅದಕ್ಕೆ ಮತ್ತೆ ಕುಡಿತಕ್ಕೆ ಒಳಪಟ್ಟವರನ್ನ ಧರ್ಮಸ್ಥಳದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಕುಡಿತದಿಂದ ಬಿಡಿಸ್ತಕ್ಕಂಥದ್ದು. ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಧರ್ಮಸ್ಥಳ ಅಂತ ಊಟ ಮಾಡೋ ಕೂತಾಗ ಹೆಸರನ್ನ ಹೇಳಬಾರ್ದು, ಸ್ಥಳ ಅಂತ ಹೇಳಬೇಕು ಅಂತ ಹೇಳ್ತಿದ್ರು. ಅಂದ್ರೆ ಆ ಒಂದು ಶ್ರದ್ಧಾ ಕೇಂದ್ರಕ್ಕೆ ಇಷ್ಟು ಒಂದು ಶಕ್ತಿ ಇದೆ. ಯಾವ ಒಂದು ಕೋರ್ಟ್ ಮಾಡಿದಂತಹ ಕೇಸುಗಳನ್ನ ಧರ್ಮಸ್ಥಳಕ್ಕೆ ಉಯಿಲಂತ ಕೊಡ್ತಿದ್ರು ಸ್ವಾಮಿ. ಆಗ ಅಲ್ಲಿ ತೀರ್ಮಾನವನ್ನು ಪಡಿಸಿದ್ವಿ. ಆವಾಗ ಗೊತ್ತಿರಲಿಲ್ಲ ನಿಮಗೆ ಧರ್ಮಸ್ಥಳದ ಶಕ್ತಿ ಏನು ಅಂತ ಹೇಳಿ. ಇವಾಗ ಯಾರೋ ಒಬ್ಬ ಮುಸ್ಲಿಮರು ಹೇಳ್ತಾರೆ ಅಂದ್ರೆ ಎಲ್ಲ ಒಂದು 7 ಕಡೆ ಆಯ್ತು, 8 ಕಡೆ ಆಯ್ತು, 3 ಕಡೆ ಅದಿದೆ ಅಂತೇನೆಲ್ಲ ನೀವು ಅಂಜಿಕಿರಲ್ಲ. ಅದೇ ಒಂದು ದನ ಮೇಯಿಸ್ಲಿಕ್ಕೆ ಹೋದಾಗ, ಅರಣ್ಯಕ್ಕೆ ಹೋದಾಗ ನೀವು ತನಿಖೆ ಮಾಡ್ತೀರಾ. ಈಗ ಅಗಿಯೋದು ಯಾವ ರೀತಿ ಸೂಕ್ತ ಅಂತಕ್ಕಂಥದ್ದನ್ನ ಅರಣ್ಯಾಧಿಕಾರಿ ಈ ರೀತಿಯಾಗಿ ಧರ್ಮಸ್ಥಳಕ್ಕೆ ನೀವು ಯಾವ ರೀತಿಯಾದಂತಹ ಒಂದು ಎಲ್ಲ ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಒದಗಿಸ್ತಾ ತನಿಖೆಗಳು ಆಗಬೇಕು. ತನಿಖೆ ಆಗದೆ ಯಾವುದೋ ಸತ್ಯಾಂಶ ಮುಂದೆ ಬರುತ್ತಿಲ್ಲ. ತನಿಖೆ ಆಗಬೇಕು. ಯಾಕಂದ್ರೆ ಒಂದು ಹೆಣ್ಣು ಮಕ್ಕಳ ಸಮುದಾಯವೇ ಕಾಣೆಯಾಗಿದೆ ಅಂತ ಅದು ಒಂದು ತನಿಖೆ ಆಗಬೇಕು. ಒಂದು ಧರ್ಮಕ್ಷೇತ್ರವನ್ನ ಒಬ್ಬ ಧರ್ಮಾಧಿಕಾರಿಯ ಒಬ್ಬ ರಾಜ್ಯಸಭೆಯ ಒಂದು ಪ್ರತಿಷ್ಠಿತ ಸ್ಥಾನವನ್ನು ಪಡೆದಂತ ವೀರೇಂದ್ರ ಹೆಗ್ಡೆ ಅವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋರ ಬಗ್ಗೆ ವಿಚಾರಣೆಗೆ ಒಳಗಡಿಸಲೇಬೇಕು. ಅವರನ್ನ ತನಿಖೆ ಮಾಡಿ. ಹಾಗೆ ಈಗೆಲ್ಲ ಅರಣ್ಯ ಪ್ರದೇಶದಲ್ಲಿ ಅಗಿತಾ ಇದ್ದಾರೆ. ಅಲ್ಲಿ ಯಾವುದೇ ದನಕರುಗಳನ್ನು ಬಿಡಬಾರ್ದು. ಆ ಪ್ರದೇಶದ ದನಕರುಗಳು ಸೊಪ್ಪಿಗೋಸ್ಕರ ನಮ್ಮ ರೈತರು ದನಕರುಗಳಿಗೋಸ್ಕರ ಮೇವು ಎಲ್ಲಿಗೆ ಹೋಗ್ಬೇಕಪ್ಪ, ಅಲ್ಲಿ ಹೋಗಲೇಬಾರ್ದು ಅಂತ ನಿರ್ಬಂಧನೆ ಹಾಕಿದ್ದಾರೆ. ಅವರ ಗತಿ ಏನು? ನೀವು ಮಾಡೋ ಸ್ಥಳಗಳನ್ನ ಏನು ದನಕರುಗಳು ಹುಲ್ಲು ತಿಂದ್ಬಿಟ್ರೆ ಅದು ಸ್ಥಳ ಅಪವಿತ್ರನ, ನಿಮ್ಗೆ ತನಿಖೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳೋದು 10 ಅಡಿ ಕೆಳಗೆ ಇದು ಮೂಳೆಗಳನ್ನ ಪತ್ತೆ ಹಚ್ಚುತ್ತೆ ಆ ಮಿಷಿನ್. ಇವ್ರು ತಿನ್ನೋದು ಮೇಲ್ಗಡೆ ಹುಲ್ಲುಗಳಲ್ಲಿ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಯಾರು ಹೋಗ್ಕೊಡು ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆ ಯಾವುದನ್ನ ಬಹಿರಂಗಪಡಿಸ್ತಾ ಇಲ್ಲ. ಎಲ್ಲೆಲ್ಲಿ ಹೋಗ್ತಾರೋ ನಂತರ ಅದೇ ಒಂದು ಮೀಡಿಯಾನ ಆ ಮಷೀನ್ ಏನು ಟ್ರ್ಯಾಕ್ಟರ್ ಮಷೀನ್ ಇದೆ, ಏನು ಪತ್ತೆ ಹಚ್ಚೋ ಮಷೀನ್ ಸೋನಾರ್ ರೇಡಾರ್ ಅದನ್ನೇ ತೋರಿಸ್ತಾರೆ ಹೊರತು ಅಲ್ಲಿ ಕೆಳಗಡೆ ಸಿಕ್ಕಂತ ಮೂಳೆಗಳನ್ನ ಆ ಮಷೀನಲ್ಲಿ ತೋರಿಸಿದ್ರು. ಬರೀ ಅದು ವೇವ್ಸ್ ತೋರಿಸ್ತಾರೆ ಹೊರತು
ಅದನ್ನೇ ಪದೇ 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 ಅದೇ ಸ್ಕ್ರೀನ್ ಅನ್ನ ತೋರಿಸ್ತಾರೆ ಹೊರತು ಪತ್ತೆ ಹಚ್ಚಿದಂತ ಸ್ಕ್ರೀನ್ ಅನ್ನ ತೋರಿಸೋದಿಲ್ಲ. ಯಾಕೆ ಎಲ್ಲ ವಿಷಯಗಳು ಬಹಿರಂಗವಾಗಿ ತೋರಿಸ್ಬೇಕಲ್ಲ, ಜನರಿಗೆ ಈ ತರ ತನಿಖೆ ನಡೀತಾ ಇದೆ, ನಿಜವಾದ ತನಿಖೆ ನಡೀತಾ ಇದೆ, ಬರೇ ತೋರಿಸಿದ್ದನ್ನ ತೋರಿಸ್ತಾರೆ ಹೊರತು ಎಲ್ಲೂ ತನಿಖೆ ವಿಷಯಗಳನ್ನ ಬಹಿರಂಗ ಪಡಿಸ್ತಾ ಇಲ್ಲ. ಎಲ್ಲ ವಿಷಯಗಳನ್ನ ತನಿಖೆ ಮುಖಾಂತರ ಪಡಿಸಿ ಆ ಪಾವಿತ್ರ್ಯತೆಯನ್ನ ಕಾಪಾಡಬೇಕು. ಅದರ ಬಗ್ಗೆ ನಮ್ಮ ಹೋರಾಟಗಳನ್ನ ನಾವು ಮುಂದುವರಿಸ್ತೀವಿ. ಇದೇ ಹಿತರಕ್ಷಣಾ ವೇದಿಕೆ ಮೂಲಕ ನಮ್ಮ ಭಕ್ತಾದಿಗಳ ಆ ದೇವರ ಮೇಲಿದ್ದಂತ ಭಕ್ತಿಯನ್ನ ಗಟ್ಟಿ ತರದಂಗೆ ಮೀನುಗಾರಿಕೆ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧ್ಯ. ಶರಾವತಿ ನೀರಿನ ಬೇರೆ ಬೇರೆ ಭಾಗಗಳಲ್ಲಿ ಮೀನು ಬಿತ್ತನೆ ಮೂಲಕ ಮೀನುಗಾರಿಕೆಯನ್ನು ಶಾಸಕರ ಮಾರ್ಗದರ್ಶನದಲ್ಲಿ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಕೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ.ವಿ. ನವೀನ್ ತಿಳಿಸಿದರು. ಸಾಗರ ತಾಲೂಕಿನ ಹಸಿರುಮಕ್ಕೆಯಲ್ಲಿ ಮಂಗಳವಾರ ಮೀನುಗಾರಿಕೆ ಇಲಾಖೆ ವತಿಯಿಂದ ಶರಾವತಿ ನೀರಿನಲ್ಲಿ ಮೀನು ಬಿತ್ತನೆ ಮಾಡಿ ಅವರು ಮಾತನಾಡುತ್ತಿದ್ದರು. ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ತಿಮ್ಮಪ್ಪ ಎನ್ಎಚ್, ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷ ಹಂಸಾ, ಮೀನುಗಾರ ಆರ್ಮುಗಂ ಮಾತನಾಡಿದರು. ಹಸಿ ಮೀನು ಮಾರಾಟಗಾರರ ಸಂಘದ ಅಧ್ಯಕ್ಷ ಕೆ. ಅಜೀಂ, ಲತಾ, ಶಾಂತಿ, ಮಣಿಕಂಠ, ಚೆಲುವ, ವಸಂತ್, ರಾಮಣ್ಣ ಇನ್ನಿತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ತಿಮ್ಮಪ್ಪ ಎನ್ಎಚ್, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ಜಲಾಶಯ ಸಾಗರ. ನಾವು ಇಲಾಖೆಯಿಂದ ಜಲಾಶಯದಲ್ಲಿ ಮೀನುಮರಿ ಉತ್ಪಾದನೆ ಹೆಚ್ಚಿಸುವ ಉದ್ದೇಶದಿಂದ 2 ಮುಖ್ಯವಾದ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ. ಒಂದು, ಜಲಾಶಯದಂಚಿನ ಕೊಳಗಳಲ್ಲಿ ಮೀನುಮರಿಯನ್ನು ಪಾಲನೆ ಮಾಡುವುದು. ಅದು ಕೂಡ ಈಗ ಮಾಡಿ ಮೀನುಮರಿ ಪಾಲನೆ ಮಾಡಿ ಬಿತ್ತನೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನೊಂದು, ಬಲಿತ ಬಿತ್ತನೆ ಮೀನುಮರಿಗಳನ್ನು ಜಲಾಶಯಕ್ಕೆ ದಾಸ್ತಾನು ಮಾಡುವಂಥ 2 ಯೋಜನೆ. ಇದರಿಂದಾಗಿ ಮೀನು ಉತ್ಪಾದನೆ ಜಾಸ್ತಿಯಾಗಿ, ಮೀನು ಹಿಡುವಳಿ ಜಾಸ್ತಿಯಾಗಿ, ಮೀನುಗಾರರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅನ್ನೋ ಉದ್ದೇಶದಿಂದ 2 ಮುಖ್ಯವಾದ ಯೋಜನೆಯನ್ನು ಮಾಡಿದ್ವಿ. ಇದರಲ್ಲಿ ಜಲಾಶಯ ನಂಚಿನ ಕೊಳಗಳಲ್ಲಿ ಮೀನುಮರಿ ಪಾಲನೆಯಲ್ಲಿ ಈ ವರ್ಷದಲ್ಲಿ ಪ್ರತಿ ವರ್ಷ ಈಗಾಗಲೇ ನಮ್ಮ ಸಂಘದ ಅಧ್ಯಕ್ಷರು ಹೇಳಿದಂಗೆ 2014ರಿಂದ ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಕನಿಷ್ಠ 2 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮೀನುಮರಿಗಳನ್ನ ಸಾಕಣೆ ಮಾಡ್ತಾ ಇದೀವಿ. ಅಂದ್ರೆ 5 ದಿವಸದ ಸ್ಪಾನ್ ಮೀನುಮರಿಗಳು ಅಂತೇಳಿ ಏನು ಕರಿತೀವಿ. ಆ ಮೀನುಮರಿಗಳನ್ನು ತಂದು ಇಲ್ಲಿ 40ರಿಂದ 60 ದಿವಸದವರೆಗೆ ನಾವು ಪಾಲನೆ ಮಾಡಿ ನಂತರದಲ್ಲಿ ಜಲಾಶಯಕ್ಕೆ ಬಿತ್ತನೆ ಮಾಡುವಂತ ಒಂದು ಮಹತ್ವವಾದ ಯೋಜನೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಸಂಘದ ಅಧ್ಯಕ್ಷರು ಮತ್ತೆ ಪಂಚಾಯತ್ ಅಧ್ಯಕ್ಷರು ಹೇಳೋದ್ರಿಂದ ಇಲ್ಲಿ ಬಿತ್ತನೆ ಇಲ್ಲಿ ಸಾಕಾಣಿಕೆ ಮಾಡಿ ಇಲ್ಲೇ ಜಲಾಶಯಕ್ಕೆ ಬಿತ್ತನೆ ಮಾಡುವುದರಿಂದ ಸರ್ವೈವಲಿಟಿ ಅಂದ್ರೆ ಬದುಕುಳಿಯುವ ಪ್ರಮಾಣ 70ರಿಂದ 80% ಉಳಿತದೆ. ಹಾಗಾಗಿ ಈ ಯೋಜನೆ ಬಹಳ ಪ್ರಮುಖವಾಗಿದೆ ಅಂತ ಹೇಳಿ ನಾನು ಹೇಳಿಕ್ ಕೊಡ್ತಾ ಇದ್ದೀನಿ. ಈ ಯೋಜನೆ ಅನುಷ್ಠಾನ ಮಾಡ್ಬೇಕಂದ್ರೆ ಬರೀ ಇಲಾಖೆಯಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮೀನುಗಾರ ಸಹಕಾರ ಸಂಘ ಮತ್ತು ಸ್ಥಳೀಯ ಮೀನುಗಾರ ಸಹಕಾರ ಭಾರಿ ಮುಖ್ಯ. ಯಾಕಂತಂದ್ರೆ ಇಲ್ಲಿ ನೇರವಾಗಿ ಕಾಣ್ತಿರೋದು ಇದು ಒಂದೇ ಪಾಂಡು. ಇದನ್ನ ಹೊರತುಪಡಿಸಿ ನಾವು ಬೇರೆ ಬೇರೆ ಕಡೆಗೆ ಮಾಡಿದ್ದೀವಿ. ಇಂಟೀರಿಯರ್ ಏರಿಯಾದಲ್ಲಿ ಬೇಸೂರು, ಹಸಿರುಮಕ್ಕಿ, ಆಮೇಲೆ ಹೊಸನಗರದಲ್ಲಿ ಮಳಿಲಿ ಅಂತ ಪ್ರದೇಶ, ಪಟಗುಪ್ಪ ಪ್ರದೇಶ, ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡಿದ್ದೀವಿ. ಅಲ್ಲಿ ಹೋಗಿ ಪ್ರತಿ ದಿವಸ ಫುಡ್ ಹಾಕೋದು, ಮಾನಿಟರಿಂಗ್ ಮಾಡೋದು, ಅದು ಎಲ್ಲವೂ ಕೂಡ ಮಾಡಲಿಕ್ಕೆ ಇಲಾಖೆ ಒಬ್ಬರಿಂದ ಅಥವಾ ಇಲಾಖೆಯಿಂದ ಮಾತ್ರ ಸಾಧ್ಯ ಇಲ್ಲ. ಸಹಕಾರ ಸಂಘದ ಸಹಕಾರ ಮತ್ತು ಸ್ಥಳೀಯ ಮೀನುಗಾರ ಸಹಕಾರ ಭಾರಿ ಅವಶ್ಯಕತೆ ಇದೆ. ಅದು ಇಲಾಖೆಯಿಂದ ನಮಗೆ ಇಲಾಖೆಗೆ ಅವರು ಹಲವಾರು 2014 ಈ ಸಲ ಲಿಂಗನಮಕ್ಕಿ ಜಲಾಶಯದ ಮೀನುಗಾರರ ಕ್ಷೇಮ ವರದಿಗಾಗಿ ನಾವು 2014ರಲ್ಲಿ ಈ ಯೋಜನೆಗಳನ್ನ ಕೈಗೊಂಡಿದ್ದೀವಿ. ಪ್ರತಿ ವರ್ಷ ಮೀನುಗಾರಿಕೆ ಇಲಾಖೆಯಿಂದ 2 ಹೆಕ್ಟೇರ್ ಪ್ರದೇಶದಲ್ಲಿ ಮೀನುಮರಿ ಬೆಳೆಸುವ ಸಲುವಾಗಿ ಒಂದು ಯೋಜನೆ ಇತ್ತು. ಆ ಯೋಜನೆ ಅಡಿಯಲ್ಲಿ ನಾವು ಪ್ರತಿ ವರ್ಷನೂ ಅಂದ್ರೆ 2 ಎಕರೆ ಪ್ರದೇಶದಲ್ಲಿ ಮೀನುಮರಿ ಬೆಳೆಸುವಂತ ಒಂದು ಹೊಂಡ ಕೊಳಗಳನ್ನು ನಿರ್ಮಾಣ ಮಾಡಿ ಕೊಟ್ರೆ ಇಲಾಖೆಯಿಂದ ನಮಗೆ ಅದಕ್ಕೆ ಬೇಕಾಗುವಂತ ಸ್ಪಾನ್ ಮರಿಗಳು ಉಚಿತವಾಗಿ ಕೊಡ್ತಾರೆ ಹಾಗೂ ಅದಕ್ಕೆ ಬೇಕಾದ ಆಹಾರಗಳನ್ನು ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಪ್ರತಿ ವರ್ಷನೂ ಇಲಾಖೆಯನ್ನ ಗಮನ ತಂದು ಇಲಾಖೆ ಮೇಲೆ ಸಾಗರ ಡಿವಿಜನ್ ಇಲಾಖೆಯ ಕರೆದು ಶಿವಮೊಗ್ಗ ಅಧಿಕಾರಿಗಳನ್ನ ಕರೆದು ಅವ್ರನ್ನ ಗಮನಕ್ಕೆ ತಂದು ಕೊಳಗಳನ್ನ ನಿರ್ಮಾಣ ಮಾಡಿ ಮರಿಗಳನ್ನ ಬಿಟ್ಟು ಪ್ರತಿ ವರ್ಷನೂ 2 ಇದಕ್ಕೆ ಈ ಕಾಣುತ್ತಿರೋ ಹೊಂಡದಲ್ಲಿ ಸುಮಾರು 15 ಲಕ್ಷ ಮೀನು ಮರಿ ಸ್ಪಾನ್ ಮರಿ ಬಿಟ್ಟಿದ್ದೀವಿ. ಪ್ರತಿ ವರ್ಷ ಬಿಡ್ತಾ ಇದೀವಿ. ಯಾಕಂದ್ರೆ ಈ ರೀತಿ ಮೀನು ಮರಿ ಬೆಳೆಸೋದ್ರಿಂದ ಮೀನು ಈ ನೀರಿಗೆ ಬೆಳೆದು ಈ ಮೀನುಗಳು ಬೆಳೆದ ಮೀನುಗಳ ಜಲಾಶಯಕ್ಕೆ ಬಿತ್ತನೆ ಆಗ್ಬಿಟ್ರೆ ಅನುಕೂಲ ಆಗುತ್ತೆ. ಅದರಿಂದ ಮೀನುಗಾರರ ಕಷ್ಟವು ಪರಿಹಾರ ಆಗುತ್ತೆ. ಅದರಿಂದ ಪ್ರತಿ ವರ್ಷ ನಾವು ಈ ತರ ಯೋಜನೆಗಳನ್ನ ಮಾಡ್ತಾ ಇದೀವಿ. ಅಂದ್ರೆ ಪ್ರತಿ ವರ್ಷವೂ 2 ಹೆಕ್ಟೇರ್ ಪ್ರದೇಶದಲ್ಲಿ ಏನ್ ಮರಿ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ತಾ ಇಲಾಖೆಯಿಂದ ನಮ್ಮ ಇಲಾಖೆ ಸಪೋರ್ಟ್ ನಮಗೆ ಮಾಡ್ತಾ ಇದೆ. ಇಲಾಖೆಗೂ ನಾವು ಸಂಘದ ವತಿಯಿಂದ ನಾವು ಮೀನುಗಾರರ ಕೈ ಜೋಡಿಸಿ 2014ರಿಂದ ಯೋಜನೆ ಮಾಡ್ತಾ ಇದೀವಿ. ಈಗ ಮೀನು ಮರಿ ಬೆಳೆಸೋದ್ರಿಂದ ಮೀನುಗಾರ ಅನುಕೂಲ ಆಗುತ್ತೆ.
ಅದರಿಂದ ಇನ್ನು ಈ ಸಲ ನಾವು ಮುಂದಿನ ಸಲ ಆದ್ರೂ ಒಂದು 3 ಹೆಕ್ಟೇರ್ ಪ್ರದೇಶದಲ್ಲಿ ಮೀನು ಮರಿ ಬೆಳೆಯಕ್ಕೆ ಅವಕಾಶ ಮಾಡಿ ಕೊಡಬೇಕಂದ್ರೆ ನಾವು ಇಲಾಖೆ ಅಧಿಕಾರಿಗಳು ತಮ್ಮ ಮುಂದೆ ನಾವು ಕೇಳ್ಕೊಳ್ತಾ ಇದೀವಿ. ಯಾಕಂದ್ರೆ ಈ ಮರಿಗಳು ಬೆಳವಣಿಗೆ ಮಾಡಿ ಈಗ ನೋಡ್ತಾ ಇದೀವಿ, ನಮ್ಮ ಮೀನ್ ಮರಿ ಈ ಹೊಂಡದಿಂದ ಮೀನ್ ಮರಿ ಎಳೆದು ಈಗ ಜಲಾಶಯ ಬಿತ್ತನೆ ಮಾಡಿದ್ದೀವಿ. ಇನ್ನು ಅದು ಒಂದು 10 ದಿವಸ ಬೆಳೆದ್ರೆ ಆ ಮರಿಗಳು ಜಾಸ್ತಿ ಬೆಳವಣಿಗೆ ಬರುತ್ತೆ. ಜಲಾಶಯದ ನೀರು ಮೇಲೆ ಬಂದಾಗ, ಜಲಾಶಯದಿಂದ ಮೀನ್ ಮರಿಗಳು ಮೇಲೆ ಬಂದಾಗ ಇದೇ ನೀರಲ್ಲೇ ಮೀನ್ ಮರಿಗಳು ಜಲಾಶಯ ಸೇರಿಬಿಟ್ರೆ ಅದು ಎಲ್ಲಾದ್ರೂ ಹೋಗಿ ಬದುಕೊಂಡು ಮೀನುಗಾರ ಅನುಕೂಲ ಆಗುತ್ತೆ. ಇದರಲ್ಲೇ ಕ್ಯಾಟ್ಲಾ ಇದೆ, ರೋಹು ಇದೆ, ಮುರುಗೋಲ್ ಇದೆ. ಜಾಸ್ತಿಯಾಗಿ ನಾವು ಕ್ಯಾಟ್ಲಾ ಬಿಟ್ಟಿದ್ದೀವಿ. ಜಾಸ್ತಿಯಾಗಿ ಕೆಳಗೆ ಒಂದು ಕೆರೆಯಲ್ಲಿ ಒಂದು ಭಾಗ ಮಾಡಿದೀವಿ. ಅದರಲ್ಲೂ ಕ್ಯಾಟ್ಲಾ ಇದೆ. ನೀರು ತುಂಬ ಹೋಗ್ಬಿಡುದು ಬೇಗ. ಈ ಕೊಂಡದಿಂದ ಕೆಳಗೆ ಒಂದು ಹೊಂಡ ಇದೆ, ಅದರಲ್ಲೇ ಮಾಡಿದೀವಿ. ಅದು ಮುಳುಗೋಗ್ಬಿಡ್ತು. ಇದು ಕಾರಣಕ್ಕೋಸ್ಕರ ಮಾಡಿದೀವಿ. ಇದರಲ್ಲಿ ಕ್ಯಾಟ್ಲಾ ಇದೆ, ರೋಹು ಇದೆ, ಮುರುಗೋಲ್ ಮರಿಗಳು ಇದೆ. ಇನ್ನು 10 ದಿವಸ ಬೆಳೆದು ಬಿಟ್ಟರೆ ಅದು ದೊಡ್ಡ ಗಾತ್ರದಲ್ಲಿ 1-2 ಇಂಚು ಗಾತ್ರದಲ್ಲಿ ಮೀನು ಮಾರಿ ಬೆಳೆಯುತ್ತೆ. ಅದು ನೀರು ಬಂದ ತನ್ನಷ್ಟಿಗೆ ಹೋಗ್ಬಿಟ್ರೆ ಎಲ್ಲರಿಗೂ ಮೀನುಗಾರ ಅನುಕೂಲ ಆಗುತ್ತೆ ಅನ್ನೋ ಯೋಜನೆ ನಾವು ಮಾಡ್ತಾ ಇದೀವಿ. ಇಲಾಖೆಯಿಂದ ನಮಗೆ ಆ ಸಪೋರ್ಟ್ ಇದೆ. ಇಲಾಖೆಯಿಂದ ಅದಕ್ಕೆ ಬೇಕಾಗುತ್ತ ಸ್ಪಾನ್ ಮರಿಗಳು, ನಮಸ್ಕಾರ. ನನ್ನ ಹೆಸರು ನವೀನ್ ಜೀವಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೋಳೂರು. ಈ ಮೀನು ಮರಿ ನೀರಿಗೆ ಬಿತ್ತನೆ ಕಾರ್ಯದಲ್ಲಿ ಭಾಗಿಯಾಗಿರುವ ನಮ್ಮ ಮೀನುಗಾರ ಸಹಕಾರಿ ಸಂಘದ ಅಧ್ಯಕ್ಷರಾದ ಹಂಸಾ ಅವರೇ, ಇಲಾಖೆ ಅಧಿಕಾರಿಯಾದ ತಿಮ್ಮಪ್ಪ ಸರ್ ಅವರೇ, ಮೀನುಗಾರ ಸಹಕಾರಿ ಸಂಘದ ಎಲ್ಲ ಸದಸ್ಯರೇ, ಮೀನುಗಾರರೇ, ಬಂಧುಗಳೇ, ಇಲ್ಲಿ 2024-25ನೇ ಸಾಲಿನಲ್ಲಿ 100 ಲಕ್ಷ ಮೀನು ಮರಿಗಳನ್ನು 2.5 ಹೆಕ್ಟೇರ್ ಪ್ರದೇಶದಲ್ಲಿ ಮೀನು ಮರಿ ಇಲಾಖೆ ವತಿಯಿಂದ ಕೊಟ್ಟಿರೋ ಸ್ಪಾನ್ಗಳನ್ನು ಸಪ್ರೇಟ್ ಜಾಗದಲ್ಲಿ ಸಾಕಿ ಈ ಹಂತದಲ್ಲಿ ಲಿಂಗನಮಕ್ಕಿ ಜಲಾಶಯಕ್ಕೆ ಬಿತ್ತನೆ ಕಾರ್ಯವನ್ನು ಇವತ್ತು ಮಾಡಿದ್ದೀವಿ. ಇದರ ಸದುದ್ದೇಶ ಇದೆ. ಕಾರಣ ಏನು ಅಂದರೆ, ಇಲ್ಲಿಯ ಹವಾಮಾನ, ಇಲ್ಲಿಯ ನೀರಿನ ಜೊತೆಗೆ ಅನುಗುಣವಾಗಿ ಸಣ್ಣ ಸ್ಪಾನ್ಗಳನ್ನು ತಂದು ಈ ಪಾಂಡ್ಗಳಲ್ಲಿ ಬೆಳೆಸಿ ಈ ಹಂತದಲ್ಲಿ ನಾವು ಜಲಾಶಯಕ್ಕೆ ಮೀನು ಮರಿಗಳನ್ನು ಬಿಡೋದ್ರಿಂದ ಕನಿಷ್ಠ ಪಕ್ಷ 80-90% ಸಕ್ಸಸ್ ರೇಟನ್ನು ನಾವು ಕಾಣ್ತೇವೆ. ಹೊರಗಡೆಯಿಂದ ಮೀನು ಮರಿಯನ್ನು ತಂದು ನಾವು ಜಲಾಶಯಕ್ಕೆ ಬಿಟ್ಟರೆ ಅದರಲ್ಲಿ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಉದ್ದೇಶದಿಂದ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರು, ಅವರ ಸದಸ್ಯರುಗಳೆಲ್ಲ ಸೇರಿ ಇಲಾಖೆಯವರ ಸಹಕಾರದೊಂದಿಗೆ ಅವರ ಮಾರ್ಗದರ್ಶನದ ಪ್ರಕಾರ ಇಲ್ಲಿ ಕನಿಷ್ಠ 2.5 ಹೆಕ್ಟೇರ್ ಪ್ರದೇಶದಲ್ಲಿ ಕೆಲವು ಜಾತಿಗಳ ಮರಿಗಳನ್ನು ಸಾಕಿ ಇವತ್ತು ಜಲಾಶಯಕ್ಕೆ ಬಿತ್ತನೆಯನ್ನು ಮಾಡಿದ್ದೇವೆ. ಇದು ಅಲ್ಲದೆ ಸಹ ಲಿಂಗನಮಕ್ಕಿ ಜಲಾಶಯಕ್ಕೆ ನಮ್ಮ ಶಾಸಕರ ವಿಶೇಷ ಕಾಳಜಿಯನ್ನು ವಹಿಸಿ 63 ಲಕ್ಷ ಮೀನು ಮರಿಗಳನ್ನ ಈ ಹಿಂದೆನೂ ಸಹ ಈ ಜಲಾಶಯಕ್ಕೆ ಬಿಟ್ಟಿದ್ದೀವಿ. ಸಾಗರದ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಮಂಗಳವಾರ ಅಂಗಾರಕ ಸಂಕಷ್ಟಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೇವಸ್ಥಾನದ ವಿದ್ವಾನ್ ಜಗದೀಶ್ ಭಟ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಬೆಳಗ್ಗೆಯಿಂದಲೇ ಸಂಕಷ್ಟಿ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶ್ರೀ ಮಹಾಗಣಪತಿ ದರ್ಶನ ಪಡೆದರು. ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ, ದೇವಸ್ಥಾನ ಸಮಿತಿಯ ಟಿವಿ ಪಾಂಡುರಂಗ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.